ನಿಂಬಿಯ ಬನದ ಮ್ಯಾಗಣ ಚಂದ್ರಮ ಚೆಲ್ಲಾಡಿದ ನಿಂಬಿಯ. ಅರ ಇದೇನು ಹಾಡ್ತಾ ಇದ್ದೀರಿ ಅಂತ ಹೇಳ್ತೀರಾ? ಈ ಹಾಡು ನೀವು ಕೇಳಿದ್ದೀರಿ ಅಲ್ವಾ? ಆದರೆ ನಿಂಬಿ ಬನದಲ್ಲಿ ಹೋಗಿ ನಿಂಬಿಕಾಯಿ ತಂದು ನೀವು ಅದರ ಉಪ್ಪಿನಕಾಯಿ ಹಾಕಿದ್ದೀರಾ? ಆ ಲಿಂಬೆಕಾಯಿ ಉಪ್ಪಿನಕಾಯಿದು ಕತೆ ಕೇಳಿದರೆ ನೀವು ಖುಷಿಯಲ್ಲಿ ನೀವು ಇವತ್ತೇ ಓಡಿ ಹೋಗಿ ಮಾರ್ಕೆಟಿಂದ ಲಿಂಬೆಕಾಯಿ ತಂದು ಉಪ್ಪಿನಕಾಯಿ ಹಾಕ್ತೀರಿ. ಯಾಕೆಂದರೆ ಆ ಲಿಂಬೆಕಾಯಿಯ ಉಪ್ಪಿನಕಾಯಿ ಇರುವ ರುಚಿ ಆಹಾ ಅದೇನು ರುಚಿ ಮಾರಾಯರೆ. ಇದನ್ನು ಲಿಂಬೆಕಾಯಿಯನ್ನು ಬೇರೆ ಬೇರೆ ರೀತಿ ಉಪ್ಪಿನಕಾಯಿ ಹಾಕ್ತೇವೆ ನಾವು. ನೀವು ಹಾಕ್ತೀರಿ ಅಂತ ಕಾಣುತ್ತೆ, ಆದರೆ ನಾನಂತೂ ಆಯಾ ಸಂದರ್ಭಕ್ಕೆ ಸರಿಯಾದಂಥ ಉಪ್ಪಿನಕಾಯಿನ ಹಾಕ್ತೇನೆ. ಈ ಜೋರು ಮಳೆ ಬರುವಾಗ ಬಾಯಿ ರುಚಿ ಇರುತ್ತಿಲ್ಲ, ಮಳೆಗೆ ಏನಾದರೂ ತಿನ್ನೋಣ ಅಂತಾಗುತ್ತೆ. ಆಗ ಹಾಕುವ ಲಿಂಬೆ ಉಪ್ಪಿನಕಾಯಿಯೇ ಬೇರೆ. ಅದು ಲಿಂಬೆಕಾಯಿಯನ್ನು ಸಣ್ಣ ಹೆಚ್ಚಿ ಮತ್ತೆ ಅದನ್ನಿಟ್ಟುಕೊಂಡು, ಆಮೇಲೆ ಒಂದು ಸ್ವಲ್ಪ ಶುಂಠಿಯನ್ನು ಸಣ್ಣ ಹೆಚ್ಚಿಟ್ಕೊಂಡು, ಹಸಿಮೆಣಸನ್ನು ಸಣ್ಣ ಹೆಚ್ಚಿಟ್ಕೊಳ್ಳೋದು, ಆಮೇಲೆ ಉಪ್ಪು ನೀರು ಕುದಿಯೋಕ್ಕಿಡೋದು. ಆ ಉಪ್ಪು ನೀರು ಕುದಿಯುವಾಗ ಇದನ್ನು ಹಾಕೋದು, ಇಳಿಸಿಬಿಡೋದು. ಅದನ್ನು ಇಟ್ಕೊಂಡು ಒಂದು ವಾರದ ಒಳಗೆ ತಿನ್ಬೋದು ಮಾರ್ರೆ. ಎಂಥ ರುಚಿ ಗೊತ್ತುಂಟ? ಯಾರು ಬಾಯಿ ರುಚಿ ಇಲ್ಲ ಅಂತ ಹೇಳೋದೇ ಇಲ್ಲ ಈ ಲಿಂಬೆಕಾಯಿ ಉಪ್ಪಿನಕಾಯಿನ ತಿಂದರೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಇದು ಈ ಸಾಸಿವೆ, ಮೆಣಸು, ಕೆಂಪು ಮೆಣಸು ಹಾಕಿ ಅದನ್ನು ಹುರಿದು ಹುಡಿ ಮಾಡಿ ಹಾಕೂ ಮಾಡಬಹುದು, ಅಥವಾ ಹೀಗೆ ಹುಡಿ ಮಾಡಿಯೂ ಉಪ್ಪಿನ ಖಾರ ಮಾಡಿ ಅದನ್ನು ಹಾಕುವಂತಹ ಉಪ್ಪಿನಕಾಯಿ. ಅದು ನಮಗೆ ಬಹಳ ಒಂದು ಖುಷಿ ಕೊಡ್ತದೆ. ಯಾಕೆಂದರೆ ಬಹಳ ದಿನ ಇಡ್ಲಿಕ್ಕೆ ಬರ್ತದೆ. ಅಂಥ ಉಪ್ಪಿನಕಾಯನ್ನು ಹಾಕ್ಬೋದು. ಇದೇ ಸಂದರ್ಭದಲ್ಲಿ ಒಂದು ದಿನ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಸಾಯಂಕಾಲ. ಹಾಗೆ ಸಾಯಂಕಾಲ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಗ ನನ್ನ ಗಂಡ ಗಡಿಬಿಡಿಯಲ್ಲಿ ಓಡಿ ಬಂದರು. ಏನ್ರಿ ಅಂದೆ. ನಿನ್ನ ಸುದ್ದಿ ಕೇಳಿದ್ಯಾ? ವಿಷಯ ಗೊತ್ತಾ ನಿಂಗೆ ಅಂದರು. ಏನು ವಿಷಯ ಅಂದೆ. ಅಲ್ಲ, ಈ ಶಾಲೆಗಳಿಗೆಲ್ಲ ಈಗ ಮಧ್ಯಾಹ್ನ ಊಟಕ್ಕೆ ಉಪ್ಪಿನಕಾಯಿ ಕಡ್ಡಾಯವಾಗಿ ಕೊಡಬೇಕು, ಅದು ಕೂಡ ಲಿಂಬೆಕಾಯಿ ಉಪ್ಪಿನಕಾಯಿಯನ್ನೇ ಕೊಡಬೇಕು ಅಂಥೇಳಿ ಸರ್ಕಾರ ಆರ್ಡ್ರ್ ಮಾಡಿದೆಯಂತೆ ಮಾರಾಯ್ತಿ. ಇಂತಹ ಒಳ್ಳೆಯ ಸುದ್ದಿ ಕೇಳಿ ನಾನು ಓಡಿ ಬಂದೆ. ನೋಡು, 2 ಚೀಲ ಕೊಡು ಅಂದರು. ಎಂತಕ್ಕೆ ಅಂದೆ. ಇವತ್ತು ಶನಿವಾರ ಅಲ್ವಾ, ಮಾರ್ಕೆಟಿಗೆ ಹೋಗಿ 2 ಚೀಲ ನಾನು ಲಿಂಬೆಹಣ್ಣು ತರ್ತೇನೆ, ತಗೊಂಡು ಬಂದು ಅದನ್ನು ನಾವು ಉಪ್ಪಿನಕಾಯಿ ಹಾಕಿಡೋಣ. ಅದರ ಉಪ್ಪಿನಕಾಯಿಯನ್ನು ತಗೊಂಡು ಹೋಗಿ ಸ್ಕೂಲ್ಗಳಿಗೆಲ್ಲ ಕೊಟ್ಟರೆ ಎಷ್ಟು ನಮಗೆ ಲಾಭವೇ ಅಂದರು. ಹೌದಾ ಅಂದೆ. ಮೊದಲೇ ನೀನು ಲಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ತಿನ್ನುವಷ್ಟು ಚೆನ್ನಾಗಿ ಮಾಡ್ತೀವಿ. ಹಾಗಿರುವಾಗ ಈಗೇನು ಮಾಡಿದರೆ ಮಾಡು ಅಂತ ಹೇಳಿದರು. ನಾನು ಕೂಡ ಆಯಿತು ಅಂತ ಹೇಳಿದೆ. ಇವರು ಬ್ಯಾಗ್ ಹಿಡ್ಕೊಂಡು ಸಂತೆಗೆ ಹೋದರು. ನಾನೆಂತ ಮಾಡೋದು ಅಂತ ಯೋಚನೆ ಮಾಡಿ, ಇದನ್ನು ಹಾಕಬೇಕಾದ್ರೆ ದೊಡ್ಡ ದೊಡ್ಡ ಭರಣಿ ಬೇಕಲ್ಲ. ಈಗಿನ ಕಾಲದಲ್ಲಿ ಯಾರು ದೊಡ್ಡ ದೊಡ್ಡ ಭರಣಿಯನ್ನು ಬಳಸ್ತಾರೆ ಹೇಳಿ? ನಮ್ಮ ಮನೆಯಲ್ಲಿದ್ದ ಎಲ್ಲ ಭರಣಿಗಳನ್ನು ನಾವೇನು ಮಾಡಿದ್ದು, ಅಟ್ಟದ ಮೇಲೆ ಹಾಕಿಟ್ಟಿದ್ದು. ಸಾರಿ, ಅಟ್ಟದ ಹತ್ತಿದೆ, ಅಟ್ಟ ಹತ್ತಿ 2 ಭರಣಿಗಳನ್ನು ತೆಗಿಯೋಣ ಅಂತ ನೋಡ್ತೇನೆ. ಅದರ ತುಂಬ ಜಿರಳೆಗಳ ಮಾರ್ಯಾರೆ. ಯಾಕೆಂದರೆ ನಾವು ಬಳಸೋದಿಲ್ಲ ಅಲ್ಲ, ಅದರೊಳಗೆ ಜಿರಳೆಗಳ ಸಂಸಾರ. ಹೊರಗಡೆಯಿಂದ ನೋಡ್ತೇನೆ ಎಲ್ಲ ಮಸಿ ಮೆತ್ತಿಕೊಂಡಿದೆ. ಏನು ಮಾಡೋದು? ಅದನ್ನು ಕಷ್ಟಪಟ್ಟು ಕೆಳಗೆ ತಗೊಂಡು ಬಂದೆ. ಅಟ್ಟದಿಂದ ಇಳಿಸಿ ಆ ಜಿರಳೆಗಳನ್ನು ಓಡಿಸಿ ಏನು ಮಾಡಿದೆ, ಚೆನ್ನಾಗಿ ತೊಳೆದು ಆ ಮಸಿ ಎಲ್ಲ ಹೋಗೋ ಹಾಗೆ ತೊಳೆದು, ನನ್ನ ಗಂಡ ಬರುವಷ್ಟರಲ್ಲಿ 2 ಜರಡಿಯನ್ನು ಭರಣಿಗಳನ್ನು ನಾನು ಬಿಸಿಲಲ್ಲಿಟ್ಟು ಒಣಗಿಸಿಟ್ಟೆ. ನನ್ನ ಗಂಡ ಲಿಂಬೆ ತಂದು ನೋಡು, ಇಷ್ಟು ಚೆನ್ನಾಗಿದೆ ಲಿಂಬೆಹಣ್ಣು, ಇದು ಮಲೆನಾಡಿನಿಂದ ಬಂದಿದ್ದಂತೆ, ಭಾರಿ ರಸ ಉಂಟಿದ್ರಲ್ಲಿ ಅಂತ ಹೇಳಿದರು. ಆಯಿತು ಅಂದೆ. ಸರಿ, ಅದನ್ನು ಏನು ಮಾಡಿ ಆಯಿತು, ಹೋಳು ಹೆಚ್ಚಿ ಆಯಿತು. ಅದನ್ನು ಇದರೊಳಗೆ ಹಾಕಿ ಆಯಿತು, ಯಾವುದು ಭರಣಿ ಒಳಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ 3 ದಿನ ಇಟ್ಟೆ. 3 ದಿನ ಇಟ್ಟು ನಂತರ ನಾನು ಅದಕ್ಕೆ ಸಾಸಿವೆ, ಮೆಣಸು ಎಲ್ಲವನ್ನು ಹುಡಿ ಮಾಡಿ ಅದನ್ನು ಹಾಕಿಟ್ಟೆ. ಮೇಲೆ ಒಂದು ಸ್ವಲ್ಪ ಇಂಗಿನ ಒಗ್ಗರಣೆ ಕೊಟ್ಟೆ. ಯಾಕೆಂದರೆ ಹಿಂಗೆ ಹಾಕಿ ಒಗ್ಗರಣೆ ಹಾಕಿತ್ತು ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ, ಗಮ್ಮಂತದಲ್ಲ. ಅದಕ್ಕೆ ಸರಿ ಆಯಿತು. ಇನ್ನು ಒಂದು 10-15 ದಿನ ಆಗಿತ್ತೇನಾ. 15 ದಿನ ಆದ ಕೂಡಲೇ ನಾನು ಒಂದು ಸಣ್ಣ ಪಾತ್ರೆಯಲ್ಲಿ ಉಪ್ಪಿನಕಾಯಿ ಹಾಕ್ಕೊಟ್ಟೆ. ನನ್ನ ಗಂಡನ ಹತ್ರ ಕೊಟ್ಟೆ. ನೋಡಿ, ಇದನ್ನು ಶಾಲೆಗಳಿಗೆ ತಗೊಂಡೋಗಿ ಕೊಡಿ, ತೋರಿಸಿ, ರುಚಿ ತೋರಿಸಿ ಅಂತ.
ಒಂದು 5-6 ಡಬ್ಬಿಗಳಲ್ಲಿ, ಯಾಕೆಂದರೆ ಸುಮಾರು ಸ್ಕೂಲ್ಗಳಿದೆಯಲ್ಲ, ಅದನ್ನು ಎಲ್ಲದಕ್ಕೂ ತೊಗೊಂಡು ಹೋಗಲಿ ಅಂತ ಕೊಟ್ಟು ನಾನು ಉಯ್ಯಾಲೆಯಲ್ಲಿ ಕೂತ್ಕೊಂಡು ತೂಗೊಳ್ತಾ ಇದ್ದೆ. ತೂಗ್ತಾ ಇದ್ದಾಗ ನನಗೆ ಕನಸು, ನನ್ನ ಗಂಡ ಎಷ್ಟೊಂದು ವ್ಯಾಪಾರ ಮಾಡಿ ಬಂದರು, ಎಷ್ಟೊಂದು ದುಡ್ಡು ತಂದರು. ಆ ದುಡ್ಡು ತಂದು ನಮಗೆ ದೊಡ್ಡ ತೋಟವನ್ನು ಮಾಡಿ ಲಿಂಬೆ ಗಿಡಗಳನ್ನು ಬೆಳೆಯುವ ಹಾಗೆ ಅಂತ ಆ ಕನಸು ಕಾಣ್ತಾ ಇದ್ದಂತೆ ಗಂಡ ಬಂದ ಕೂಡಲೇ ಭಾರಿ ಖುಷಿ ಆಯಿತು ನನಗೆ. ಏನ್ರಿ ಏನಾಯಿತು ಅಂದೆ. ಅವ್ರಿಗೆ ಭಾರಿ ಬೇಜಾರಾಯಿತು. ಆ ಇದನ್ನು ಉಪ್ಪಿನಕಾಯಿ ಡಬ್ಬಿಗಳನ್ನು ಬ್ಯಾಗನ್ನು ತೊಗೊಂಡು ಬಂದು ಟೇಬಲ್ ಮೇಲೆ ಕುಕ್ಕಿ ಹೇಳಿದರು, ಎಂತ ಮಾರೈತಿ, ನಮ್ಮ ಕತೆ ಎಂಥದ್ದು ಗೊತ್ತುಂಟ, ಆ ಒಂದು ಸಗಣಿ ಮನೆ ಮತ್ತು ಹುಲ್ಲಿನ ಮನೆ ಮಾಡಿದಂತಹ ಕಾಗೆ ಕತೆ ಕೇಳಿದ್ಯಲ್ಲ, ಹಾಗೆ ಸಗಣಿ ಮನೆ ಎಲ್ಲ ತೊಳೆದು ಹೋದ ಹಾಗೆ ನಮ್ಮ ಆಸೆಗಳೆಲ್ಲ ತೊಳೆದೋಯ್ತು ಕಣೇ ಅಂದರು. ಯಾಕ್ರಿ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀರಿ, ನಮ್ಮ ಉಪ್ಪಿನಕಾಯಿ ರುಚಿ ನೋಡಿದ್ರ ಅವರು ಅಂತ. ಉಪ್ಪಿನಕಾಯಿ ರುಚಿ ನೋಡೋದಿರಲಿ, ಅದ್ರ ಕಥೆಯೇ ಬೇರೆ. ಹೌದು, ನೀವು ಎಲ್ಲರಿಗಿಂತ ಮೊದಲು ತೊಗೊಂಡು ಹೋಗಬೇಕು ಅಂತ ಹೇಳಿ ತಗೊಂಡು ಹೋಗಿದ್ರಿ ಅಲ್ಲ, ಮತ್ತಾರಾದರೂ ವಹಿಸ್ಕೊಂಡ್ರೆ ಕಷ್ಟ ಅಂತ. ಏನಾಯಿತು, ಎಲ್ಲ ಆರ್ಡ್ರ್ ಕೊಟ್ರಾ ಅಂತ ಕೇಳಿದೆ. ಅದಕ್ಕೆ ಆರ್ಡ್ರ್ ಕೊಡೋದಿರಲಿ ನೋಡು, ನೀನು ಕೊಟ್ಟ 6 ಡಬ್ಬಿಗಳು ಕೂಡ ಹಾಗೇ ಇದೆ ಅಂತ. ಅದ್ಯಾಕ್ರಿ ಹಾಗೆ ವಾಪಸ್ ತೊಗೊಂಡು ಬಂದಿರಿ, ಏನಾಯಿತು ಅಂದರೆ, ಅಯ್ಯೋ ಲಿಂಬೆಕಾಯಿ ಉಪ್ಪಿನಕಾಯಿ ಹಾಕೋ ಕನಸು ಎಲ್ಲ ಕರಗಿ ಹೋಯ್ತು ಮಾರಾಯ್ತಿ. ಈಗೊಂದು ಹೊಸ ಇಲಾಖೆ ಇದರಿದೆಯಲ್ಲ, ನಮ್ಮ ಶಿಕ್ಷಣ ಇಲಾಖೆ, ಅದೊಂದು ಹೊಸ ಕಾನೂನು ಮಾಡಿದೆಯಂತೆ. ಉಪ್ಪಿನಕಾಯಿಯನ್ನು, ಲಿಂಬೆಕಾಯಿ ಉಪ್ಪಿನಕಾಯಿಯನ್ನು SDMC ಸದಸ್ಯರೇ ಮಾಡಬೇಕು ಅಂತ. ಆಯಿತಾ, ನಾನು ಯಾವ ಶಾಲೆಯಲ್ಲಿ SDMC ಸದಸ್ಯ ಅಲ್ಲ ನೋಡು. ಹಾಗಾಗಿ ನನಗೆ ಈ ಉಪ್ಪಿನಕಾಯಿ ಮಾರುವ, ಅದರಿಂದ ಲಾಭ ಗಳಿಸುವ ಆಸೆ ಹೋಯ್ತು ಮಾರಾಯ್ತಿ ಅಂತ ಹೇಳಿದ ಕೂಡಲೇ ನಾನು ತಪ್ಪನೆ ಕೂತುಬಿಟ್ಟೆ. ಬಹಳ ಬೇಜಾರಾಯಿತು. ಆದರೂ ಹೇಳಿದೆ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗೋದಿಲ್ಲ ಅಂತ ಹೇಳ್ತಾರಲ್ಲ ಅಂತ ಏನು ಮಾಡಿದೆ, ಇದನ್ನೆಲ್ಲ ಉಪ್ಪಿನಕಾಯಿನ ಡಬ್ಬಿಗಳಿಗೆ ಹಾಕಿ ಎಲ್ಲರ ಮನೆಗೂ ತೊಗೊಂಡೋಗಿ ಕೊಡುವಾಗ ಹೇಳಿಕೊಟ್ಟೆ, ನೋಡಿ ಲಿಂಬೆಕಾಯಿ ಉಪ್ಪಿನಕಾಯಿ ದಾನ ಮಾಡಿದರೆ ಪುಣ್ಯ ಬರುತ್ತಂತೆ, 7 ಜನ್ಮಕ್ಕೂ ನಮಗೆ ಒಳ್ಳೆಯದಾಗತ್ತಂತೆ ಅಂತ ಹೇಳಿ ಕೊಟ್ಟು ಬರ್ತೇನೆ ಅಂತ ಹೇಳಿ ಆ ಒಂದು ಇದನ್ನು ಏನು ಮಾಡಿದೆ, ಡಬ್ಬಿಗಳಿಗೆಲ್ಲ ಹಾಕಿ ಇನ್ನು ನಾಳೆಯಿಂದ ತೊಗೊಂಡೋಗಿ ಕೊಡಲಿಕ್ಕೆ ಅಂತ ಇದು ಮಾಡಿದೆ. ನಿಮಗೂ ಬೇಕಾದ್ರೆ ಹೇಳಿ, ನಿಮ್ಮ ಮನೆಗೂ ಬಂದು ಕೊಡ್ತೇನೆ, ಆಯಿತಾ?